ಓಂ ಸಾಯಿರಾಮ್. ಎಲ್ಲ 10th ಸ್ಟ್ಯಾಂಡರ್ಡ್ ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ದಸರಾ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್ ಆಗಿ. ಮತ್ತೆ ನಿಮ್ಮನ್ನು ಕರೆದಿದ್ದೀವಿ 20th, ಖಂಡಿತ ಬನ್ನಿ. ಇದಕ್ಕೆ 2 ಉದ್ದೇಶ ಇದೆ. ಮೊದಲನೇದು, ನೀವು ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ ಹೇಗಿದೆ, ನೀವು ಕೊಟ್ಟಿರೋ ಸಬ್ಮಿಟ್ ಮಾಡಿರೋದು ಹೇಗಿದೆ ಅಂತ ಚೆಕ್ ಮಾಡಿದ್ದೀರಿ 2 ಸತಿ. ಈಗ ಫೈನಲ್ ಆಗಿ ಡಿಸ್ಪ್ಲೇ ಆಗತ್ತೆ, ಮತ್ತೆ ನೀವು ಸೈನ್ ಮಾಡಿಬಿಡ್ಬೇಕು. ಫೈನಲ್ಲು, ದಿಸ್ ಈಸ್ ಯುವರ್ ಫೈನಲ್ ಡಾಕ್ಯುಮೆಂಟ್ ಫಾರ್ ಲೈಫ್. ಯಾಕಂದರೆ ನೀವು ಏನು ಹೆಸರು ಕೊಡ್ತೀರಾ ಅದನ್ನು ಆಧಾರ್ ಕಾರ್ಡು ತೊಗೊಂಡು ಬಂದು ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ. ಅವತ್ತೇ ಲಾಸ್ಟ್ ಡೇಟ್ ಇದೆ. ನೀವೆಲ್ಲ ಸೈನ್ ಮಾಡಿದ ಕೂಡಲೇ ಅದನ್ನು ಇವ್ರ ಬೋರ್ಡ್ ಎಕ್ಸಾಮಿಗೋಸ್ಕರ ಹೆಸರು ಕಳಿಸ್ತೀವಿ, ರಿಜಿಸ್ಟರ್ ಆಗಿಬಿಡತ್ತೆ ಮಕ್ಕಳ ಹೆಸರು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇದಕ್ಕೆ ಯಾರನ್ನೂ ಕಳ್ಸೋಕ್ಕಾಗಲ್ಲ, ನೀವೇ ಬರಬೇಕಾಗತ್ತೆ. ತಂದೆ ತಾಯಿ ಸಿಗ್ನೇಚರು ಬೇಕು. ಸೊ 2ನೇದು, ನಿಮಗೆ ಗೊತ್ತಿರೋ ಹಾಗೆ ಈಗ ಹೇಳಿದ್ದೀವಿ, ಸಂತೋಷ್ ಸರ್ ಬರ್ತಾ ಇದ್ದಾರೆ. ಮಕ್ಕಳಿಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ಮಕ್ಕಳು ಹೆಂಗೆ ಓದಬೇಕು, ಎಲ್ಲಿ ಸೇರಬೇಕು, ಯಾವ ಬ್ರಾಂಚ್ ಸೇರಬೇಕು, ಇದೆಲ್ಲ ಡೀಟೇಲ್ಸ್ ಬೇಕಾಗತ್ತೆ ಮಕ್ಕಳಿಗೆ. ಸೆಕೆಂಡ್ PUC ಆದಮೇಲೆ ಅವ್ರಿಗೆ ಬೇಕು, ನಮ್ಗೆ ಯಾವ ಬ್ರಾಂಚಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ. ನಾವು ಅದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಬೇಕಾಗತ್ತೆ. ಸೊ ಇದಕ್ಕೆ ಬೇಕಾಗತ್ತೆ, ಗೈಡೆನ್ಸು ಬೇಕು, ಇನ್ಫಾರ್ಮೇಷನ್ನು ಬೇಕು. ಸೊ ತಂದೆ ತಾಯಿಗೂ ಬೇಕು, ನಮಗೂ ಇದ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ಸೊ ಗೈಡೆನ್ಸ್ ಕೊಡೋಂಥ ಒಂದು ಎಕ್ಸ್ಪರ್ಟ್ ಇರುವಾಗ ವಿಲ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ. ನೋಡಿ, ಮಕ್ಕಳಿಗೆ ಇನ್ನು ರಜಾ ಶುರು ಆಗಿಬಿಡತ್ತೆ. ರಜದಲ್ಲೂ ಮಕ್ಕಳಿಗೆ ತಂದೆ ತಾಯಿ ಕೆಲಸ ಇರುತ್ತೆ. ಮಕ್ಕಳು 10th ಸ್ಟ್ಯಾಂಡರ್ಡ್ ಮಕ್ಕಳು ಸ್ವಲ್ಪ ಓದ್ಕೊಳ್ಳೇಬೇಕಾಗತ್ತೆ. ಎವ್ರಿ ಡೇ ಆ ಒಂದು ನಾವೇನು ಹೇಳಿರ್ತೀವಿ ಅದಕ್ಕೆ ಸರಿಯಾಗಿ ತಂದೆ ತಾಯಿಯು ಸಪೋರ್ಟ್ ಮಾಡ್ತಾ ಇದ್ದೀರಿ. ಸರ್, ದಿನ ಓದ್ಕೊಳ್ಳಿ, ಆಗ ಯಾವುದು ಹೊರೆ ಆಗಲ್ಲ. 3-4 ಪ್ರೀ ಬೋರ್ಡ್ ಇರುತ್ತೆ. ಆಮೇಲೆ ಮಕ್ಕಳು ಎಕ್ಸಾಮ್ ಹೇಗೆ ಪ್ರಿಪೇರ್ ಮಾಡಬೇಕು ಎಲ್ಲ ಬಗ್ಗೆ ನಾವು ತಿಳಿಸ್ತೀವಿ. ಲೆಟ್ ಅಸ್ ಹ್ಯಾವ್ ಫಸ್ಟ್ ಕೆರಿಯರ್ ಗೈಡೆನ್ಸ್. ಸೊ ಅದಕ್ಕೆ ಬರ್ತಾ ಇದ್ದಾರೆ, ಎಲ್ಲರೂ ಬಂದು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿ. ಸೊ ವಿಲ್ ಸಿ ಯು ಆನ್ 20th. ಇದು ಜಾಸ್ತಿ ಟೈಮು ಇಲ್ಲ, ಬಿಟ್ವೀನ್ 2 and 4 ಅಷ್ಟೇ. ಯಾಕಂದರೆ ನಮಗೆ ಮುಗಿಸ್ಬಿಟ್ಟು ನೀವು ಒಂದು ಸೈನ್ ಮಾಡಿಬಿಟ್ಟು ಹೋಗಬೇಕಲ್ಲ. ಅದು ಆದ ಕೂಡಲೇ ಯು ಕ್ಯಾನ್ ಟೇಕ್ ಯುವರ್ ಚಿಲ್ಡ್ರನ್ ಆ್ಯಂಡ್ ಗೋ. ಓಕೆ, ಆಲ್ ದ ಬೆಸ್ಟ್ ಫಾರ್ ದ ಪೇರೆಂಟ್ಸ್ ಆ್ಯಂಡ್ ಫಾರ್ ದ ಚಿಲ್ಡ್ರನ್. ಓಂ ಸಾಯಿರಾಮ್, ಜೈ ಭಾರತ್.